ನಮಸ್ಕಾರ ಕರ್ನಾಟಕ, ಎಲ್ರು ಹೆಂಗಿದ್ದೀರಿ? ನಂಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಇವತ್ತು ನಾನು ಬೆಂಗಳೂರು ಕಡೆಗೆ ಹೋಗಿಲ್ಲ. ಮಾಮೂಲಿ ಅದೇನೋ ಕಡ್ಲೆಕಾಯಿ ಏನೋ ತಿಂದ್ಬಿಟ್ಟು ಒಂದು ಸ್ವಲ್ಪ ಅಲರ್ಜಿ ಆಗಿ ಮನೇನ ಉಳ್ಕೊಂಗಾಯ್ತು ಇವತ್ತು. ಸುಮ್ಮನೆ ಕೂತ್ಕೊಳಕ್ ಬೇಜಾರ್ರಿ. ಏನೋ ಒಂದು ಮಾಡ್ತಾ ಇರಬೇಕು ಅಂತ ಕೆಪ್ಟ್ ಬ್ಯುಸಿ. ಬೆಳಗ್ಗೆಯಿಂದನೂ ಅಷ್ಟೇ ಏನೋ ಒಂದು ಕೆಲಸಗಳು ಮಾಡಿಕೊಂಡು ನಾನೇನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಅದೇ ನಾನು ನಿನ್ನೆ ಒಂದಷ್ಟು ಡಿಸ್ಕಷನ್ಸ್ ನಡೆಸಿದ್ವಿ. ನನಗೆ ಒಬ್ರು ಆಧ್ಯಾತ್ಮಿಕ ಗುರುಗಳು ಒಬ್ರು ಸಿಕ್ಕಿದ್ರು ನೆನ್ನೆ. ತುಂಬಾ ಒಂಥರ ಡೀಪ್ ಡೈವ್. ಅವ್ರು ಹೇಳಿದ್ರು, ಅನಿತಾ ಮೇಡಮ್, ನೀವು ಯಾತಕ್ಕೆ ಈ ಕಾಸ್ಮಿಕ್ ಇಂಟೆಲಿಜೆನ್ಸ್ ನ ನೀವು ಸೆರೆ ಹಿಡಿಬಾರ್ದು? ನಮಗೆ ಈ ಕಾಸ್ಮಿಕ್ ಇಂಟೆಲಿಜೆನ್ಸ್, ಇವಾಗ ನೀವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತುಂಬಾ ಮಾಡ್ತಾ ಇದ್ದೀರಾ, ನಿಮ್ದೇ ಓನ್ ರೋಬೋಟ್ ತಗೊಂಡ್ಬರ್ತಾ ಇದ್ದೀರಾ, GPT ಅಂತ ಮಾಡ್ತಾ ಇದ್ದೀರಾ, ಎಲ್ಲಾನು ಮಾಡ್ತಾ ಇದ್ದೀರಾ. ಸೊ ಇದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ನಾವ್ ಯಾತಕ್ಕೆ ಈ ಡಿಸ್ಕಷನ್ ಮಾಡಬಾರ್ದು? ಜನರಿಗೆ ಗೊತ್ತಿಲ್ಲ ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಹೇಳ್ದೆ, ಆಯ್ತು ಗುರುಗಳೇ, ಆಯ್ತು. ಅವ್ರು ನನಗಿನ ಒಂದು ವರ್ಷ ಚಿಕ್ಕವ್ರು, ಆಕ್ಚುಲಿ ನನ್ನ ಸ್ಕೂಲ್ನಲ್ಲೇ ಓದಿದ್ದವರು. ನನಗೂ ಗೊತ್ತಿರ್ಲಿಲ್ಲ. ನನ್ಗೆ ಹಂಗೆ ಒಬ್ರು ಹೇಳಿ ಇನ್ನೊಂದ್ ಕಡೆಯಿಂದ ಪರಿಚಯ ಆಯ್ತು, ಅವರು ಗೊತ್ತಾಗಿದ್ದಾರೆ. ಆಮೇಲೆ ಹೇಳಿದೆ, ಗುರುಗಳೇ ಆಯ್ತು ನಾವು ಮಾಡೋಣ. ಒಂದಷ್ಟು ಟಾಪಿಕ್ಸ್ ಕೊಟ್ಟೆ ಅವ್ರಿಗೆ, ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ರೆಡಿ ಆಗಿ, ಅದಕ್ಕೆ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಅದು ಯಾಕೋ ಒಂದು ಸ್ವಲ್ಪ ನಿನ್ನೆ ಒಂಥರ ಬೇರೆ ತರ ಅನ್ನಿಸ್ತಾ ಇತ್ತು. ಒಂದು ಸಣ್ಣಗೆ ಲಿಂಕ್ಡ್ಇನ್ ಪೋಸ್ಟ್ ಹಾಕ್ತೆ, ಏನೋ ಓದ್ತಾ ಇದ್ದೆ, ಅದಕ್ಕೆ ಅನ್ಕೊಂಡೆ, ಎಷ್ಟು ದಿನ ಬದುಕ್ತೀವಿ ನಾವು ಅಂತ. ಒಂದು 66ರಿಂದ 70 ವರ್ಷ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ಅಂದ್ರೆ ಒಂದು 25,000ದಿಂದ 30,000 ದಿನ ಮಾತ್ರ ನಾವು ಬದುಕ್ತೀವಿ ಟೋಟಲ್ ಆಗಿ. ಇದರಲ್ಲಿ ಸ್ನಾನ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಕಳ್ಕೊಂಡ್ರೆ ಇನ್ನು ಓದೋದಕ್ಕೆ ಬರೆಯೋದಕ್ಕಂತ ಒಂದು 25,000-30,000 ದಿನ ಕಳೆದಿರ್ತೀವಿ. ನಮ್ ಟ್ರಾಫಿಕ್ ಅಲ್ಲಿ, ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೂತ್ಕೊಂಡ್ರಂತೂ ಮುಗೀತು ಕತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬಿಟ್ವೀನ್ 2,000 to 4,000 ಡೇಸ್ ವಿ ವಿಲ್ ಸ್ಪೆಂಟ್ ಇನ್ ಅವರ್ ಲೈಫ್. ಬರೀ ಟ್ರಾಫಿಕ್, ಮ್ಯಾನ್ಯೂರಿಂಗು, ಅಲ್ಲೆಲ್ಲೋ ಟ್ರಾವೆಲಿಂಗು, ಇನ್ನೆಲ್ಲೋ ಹೋದೆ, ಇನ್ನೆಲ್ಲೋ ಬಂದೆ. ಇನ್ನು ನಮ್ಗೆ ಅಂತ ನಮ್ ಜೀವನಕ್ಕೊಂದು ಬಹುಶಃ ಒಂದು 2,500 ಸಾವಿರ ದಿನ ಇರ್ಬೋದೇನಪ್ಪ. ಇದರಲ್ಲಿ ಮದ್ವೆ ಅಂತೆ, ಮಕ್ಕಳಂತೆ, ಸೊ ಅದ್ರಲ್ಲಿ ಡೈವರ್ಸ್, ಅದ್ರಲ್ಲಿ ಗಲಾಟೆ, ಅದನ್ನ ನನ್ನ ತರದವ್ರ ಮನೆಯಿಂದ ಹೊರಗೆ ಹಾಕೊಳ್ಳೋದು, ಒಂಥರ ಮಜಾ ಇದೆ ಇದು. ಯಾಕೆ ನಮ್ಮಲ್ಲಿ ಒಂದು ನೆಮ್ಮದಿನೇ ಇಲ್ಲ? ದೇವಸ್ಥಾನಕ್ಕೆ ಹೋದ್ರು ನೋಡೋದು, ಅಮ್ಮನವರು ಏನ್ ಸೀರೆ ಉಟ್ಕೊಂಡಿದ್ದಾರೆ, ಚಾಮುಂಡಿ ಬೆಟ್ಟದಲ್ಲಿ ನೋಡ್ತೀವಿ ನಾವು. ಸೊ ಅಮ್ಮನವ್ರು ಯಾವ ಸೀರೆ ಉಟ್ಕೊಂಡಿದ್ದಾರೆ ಅಂತ, ಅಮ್ಮನವ್ರ ಸೀರೆನ ಹಿಂದ್ಗಡೆ ಮಾರ್ತಾರೆ. ಈ ತರ ಒಂದು ಜೀವನ ನಾವು ನೋಡಿ ಸಾಕೋಗಿದೆ. ಎಲ್ರಿಗೂ ಜಲಸಿ, ಅದೊಂದು ದುಡ್ಡು ಬೇಕು ನನಗೆ, ಇನ್ನೇನೋ ಒಂದು ಮಾಡ್ಬೇಕು, ನಾ ಇನ್ನೆಲ್ಲೋ ಹೋಗ್ಬೇಕು, ಇನ್ನೆಲ್ಲೋ ಬೆಳಿಬೇಕು. ಏನು ನೆವರ್ ಎಂಡಿಂಗ್ ಸ್ಟೋರಿ. ಒಂದ್ ಕಡೆಯಿಂದ ನಾವು ನೋಡಿದ್ರೆ ಇಟ್ಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಕಡೆಗೆ ನಮ್ಗೇನು ಗೊತ್ತಿರೋದಿಲ್ಲ. ಒಂದಿನ ಯಾರೋ ಹೆಲ್ತಿ ಆಗಿರೋರು ಏನ್ ಕೇಳ್ತಾರೆ, ನಾನು ಹೆಲ್ತ್ ಹಾಳ ಮಾಡ್ಕೋಬಾರ್ದಪ್ಪ, ನಾನು ದುಡ್ಡು ಸಂಪಾದನೆ ಮಾಡ್ಬೇಕು, ಇನ್ನೂ ದೊಡ್ಡದಾಗಿ ಮೇಲ್ಗಡೆ ಹೋಗ್ಬೇಕು ಅಂತ. ಹೆಲ್ತ್ ಇಲ್ದಿರೋರು ಹೆಲ್ತ್ ಬೇಕು ಅಂತಂತಾರೆ, ಡೆತ್ ಬೆಡ್ ಅಲ್ಲಿ ಇರೋರು ವಾಪಸ್ ಬರ್ಬೇಕು ಅಂತಂತಾರೆ. ಸೊ ಕಡೆಗೆ ಏನು ಗೊತ್ತಾಗ್ದಿರಾ ಒಂದಿನ ಎಲ್ರು ಸೇರ್ಕೊಳ್ಳೋದಷ್ಟೇ ಸ್ಮಶಾನ. ಸೊ ಇಂಥ ಒಂದು ಸ್ಥಿತಿನಲ್ಲಿ ಯಾರಿಗೂ ಹೇಳಲ್ಲ, ಕೇಳಲ್ಲ, ಹೇಳ್ದು ಬರೋದಿಲ್ಲ, ಹೇಳಿದ್ರು ಹೋಗೋದಿಲ್ಲ. ತುಂಬಾ ಕೆಲವು ಜನಕ್ಕೆ ಮಾತ್ರ ಸಿಗತ್ತೆ ಇಂಥ ಒಂದು ವಿಚಾರಗಳಲ್ಲಿ. ಸೊ ಎಷ್ಟೊಂದು ಸತ್ಯ ಅಡಗಿದೆ. ಇದನ್ನ ನಾವು ಎಷ್ಟೋ ವಿಚಾರ ವಿನಿಮಯ ಮಾಡ್ಕೋತೀವಿ, ಎಷ್ಟೋ ಟಾಪಿಕ್ಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ. ಅವೇರ್ನೆಸ್ಸೇ ನಮ್ಮಲ್ಲಿ ಬಹಳಷ್ಟು ಕಮ್ಮಿ. ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ರು, ನಾನು ಅದೇ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೆ, ನಿನ್ನೆ ಒಂದು ಸೌಂದರ್ಯ ಕಾಲೇಜ್ ಆಫ್ ಇದು ಎಜುಕೇಶನ್ ಟ್ರಸ್ಟ್ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ಅವರು ಅದೇ ಅಲ್ಲಿ ಮಕ್ಳಿಗೆ ಹೇಳ್ತಾ ಇದ್ದೆ ನಾನು, ಅಪ್ಪ ನಿಮ್ಗೆಲ್ರಿಗೂ ಯಾರು ಹೆಸರಿಟ್ರು? ಅಪ್ಪ ಅಮ್ಮ ಹೆಸರಿಟ್ಟಿದ್ದು. ಇದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅಪ್ಪ ಅಮ್ಮ ಹೆಸರಿಟ್ಟಿದ್ದು, ಅಪ್ಪ ಅಮ್ಮ ಹೇಳಿದ್ದು, ಇದು ನಿಮ್ಗೆ 4 ಚೌಕಟ್ಟು, ಇದ್ರಲ್ಲಿ ಇದ್ರೆ ಮಾತ್ರ ನಿನಗೆ ಸೇಫ್ ಅಂತ. ಇವತ್ತು ನಮ್ಮ ಮದರ್ ಅಷ್ಟೇನೆ, ನಾನು ಯಾರಿಗಾನ ಏನಾನ ಹಾರ್ಷಾಗಿ ಏನಾನ ಮಾತಾಡ್ಕೋತಾ, ಅಥವಾ ಬೇರೆ ಯಾವುದೋ ಒಂದು ದೊಡ್ಡ ಆಕ್ಟಿವಿಟೀಸ್ ನಾನು ಇನ್ವಾಲ್ವ್ ಆಗಬೇಕಾದ್ರೆ, ಹುಷಾರು ಮಗು, ಹುಷಾರು, ಅದೆಲ್ಲ ಮಾಡಕ್ ಹೋಗ್ಬೇಡ, ಸ್ವಲ್ಪ ಹುಷಾರು. ಇವತ್ತಿಗೂ ಅಷ್ಟೇನೆ. ಅವ್ರು 80 ವರ್ಷದಲ್ಲೂ
ನನ್ನನ್ನು ಹಿಡಿಬೇಕು ಅಂತಂದ್ರೆ ಎಷ್ಟು ಕಾಳಜಿ ಇದೆ ಆ ಮಕ್ಕಳ ಮೇಲೆ ಅಂತ. ನಮ್ಮಲ್ಲಿ ಅದೊಂದು ಈಸಿಯಾಗಿ ಹೋಗೋದಿಲ್ಲ, ಅದೊಂದು ಬಾಂಡೇಜ್ ಇದೆಯಲ್ಲ, ಇಟ್ಸ್ ಸೋ ಟೈಟ್ ನಮ್ಮಲ್ಲಿ. ಸೊ ಯಾವುದಕ್ಕೂ ಒಂದು ನಾಲ್ಕು ಚೌಕಟ್ಟಿನಲ್ಲೇ ಇರಿ, ನಿಮ್ಗೆ ಯಾವುದು ಮೋಸ ಆಗದಿರ ಇರಲಿ, ನಿಮ್ಗೆ ಯಾವುದು ತೊಂದರೆ ಆಗದಿರ ಇರಲಿ ಅಂತ ಅನ್ನಕ್ಕಂಥ ಒಂದು ಜೀವನ. ಸೊ ಇದೆಲ್ಲದ್ರಲ್ಲೂ ನಾವು ಮುಂದೆ ಹೋಗ್ತಾ ಹೊಸ ಜನರನ್ನ, ಹೊಸ ಆಕ್ಟಿವಿಟೀಸ್ನ ಮಾಡ್ಕೋತಾ, ಭೇಟಿ ಆಗ್ತಾ, ಇದರಲ್ಲಿ ಥ್ರೆಡ್ಸು, ಇದರಲ್ಲಿ ಮೋಸದ ಆಕ್ಟಿವಿಟೀಸು, ಇದರಲ್ಲಿ ಬೇರೆ ಇನ್ಯಾರೋ ಇನ್ನೇನೋ ಯೋಚನೆ ಮಾಡೋದು ತುಂಬಾ ಒಂಥರ ವಿಚಿತ್ರ ಅಂತ ಅನ್ನಿಸ್ಬಿಡತ್ತೆ. ಸೊ ಇದನ್ನ ಮುಂದೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇನೆ. ಇದೇನು ತುಂಬಾ ಸೀರಿಯಸ್ ವಿಡಿಯೋ ಅಂತೇನಿಲ್ಲ, ಆದ್ರೆ ಇದೊಂದು ವಿಚಾರವಂತಿಕೆ. ನಿಮ್ಗೇನ್ ಅನ್ಸುತ್ತೆ? ವಾಟ್ ಈಸ್ ಯುವರ್ ಫೀಲಿಂಗ್? ನಿಮ್ಗೆ ಈ ಒಂದು ವಿಚಾರನ ಕೇಳಿ ನಿಮ್ಗೆ ಯಾವ ತರ ಒಂದು ಆಕ್ಟಿವಿಟೀಸ್ ನ ಇನ್ವಾಲ್ವ್ ಆಗ್ಬೇಕು, ಅಥವಾ ಈ ಒಂದು ನಮ್ಮ ಲೈಫ್ ಏನಿದೆ ಇದ್ರಲ್ಲಿ ಏನೋ ಮೀನಿಂಗ್ ಇದೆಯಾ? ಎಲ್ರು ಎಲ್ಲಿಗೆ ಹೊರಟಿದೀವಿ, ಏನ್ ಮಾಡಕ್ ಹೊರಟಿದೀವಿ? ಈ ಹೊರಟಿರೋ ಜಾಗದಲ್ಲಿ ನನಗೇನೋ ನಾನು ಪುಣ್ಯ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಈ ನಮ್ಮ 4 ಒಂದು ಲೆವೆಲ್ ನಾವೇನ್ ಕರಿತೀವಿ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, 4 ಆಶ್ರಮಗಳು. ನಾನು ಅದನ್ನೇ ಹೇಳಕ್ ಬಂದೆ. 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತೆ ಸನ್ಯಾಸ. ನಾನು ಅದೇ ಅವ್ರಿಗೆ ಕೇಳ್ತಾ ಇದ್ದೇನೆ, ನಾನು ಗುರುಗಳಿಗೆ ಮಾತಾಡಿದ್ರಲ್ಲ, ನಿಮ್ಗೆ ವಾನಪ್ರಸ್ಥ ನಿಮ್ಗೆ ಯಾವಾಗ ಬರಬೇಕು? ವಾನಪ್ರಸ್ಥ ಆಶ್ರಮ ಅಂತಂದ್ರೆ ಏನು? ಅದು ಯಾವಾಗ ಒಬ್ಬನ ಜೀವನದಲ್ಲಿ ಬರುತ್ತೆ? ಸನ್ಯಾಸ ಯಾರಿಗೆ ಯಾವ ಟೈಮಲ್ಲಿ ಬರಬೇಕು ಆಕ್ಚುಲ್ ಆಗಿ ನಿಮ್ಮ ಪ್ರಕಾರ? ಈಗ ಫಾರ್ ಎಕ್ಸಾಂಪಲ್ ಈ 4 ಆಶ್ರಮಗಳನ್ನ ಫಾಲೋ ಮಾಡಿದ್ರೆ ಎಲ್ಲಿ ಬರ್ಬೇಕಾಗತ್ತೆ? ನಿಮ್ಗೇನೋ ತಿಳಿದಿದ್ರೆ ಒಂದ್ ಸ್ವಲ್ಪ ಡೀಟೇಲ್ ಲಿಂಕ್ ಯಾರನ್ನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಕಳಿಸಿ ಅದನ್ನ. ಸೊ ಈ ತರ ಒಂದು ಡೀಟೇಲ್ಸ್ ಅನ್ನ ನಾವೆಲ್ಲ ತಿಳ್ಕೊಬೇಕಾಗಿದೆ, ಅರಿವು ಮೂಡಿಸ್ಕೋಬೇಕಾಗಿದೆ. ಯಾಕಂತಂದ್ರೆ ಸಡನ್ ಆಗಿ ಗೃಹಸ್ಥಾಶ್ರಮ ಗಾಟ್ ಡಿಸ್ಟ್ರಾಯ್ಡ್, ಇನ್ನೇನೋ ಆಯ್ತು ನಿಮ್ಗೆ ವಿಧಿ ಅಂತಂತಾರೆ, ಇನ್ಯಾರೋ ಇನ್ನೇನೋ ಅಂತ ಹೇಳ್ತಾರೆ. ಸೊ ಇದೆಲ್ಲ ಫೈನ್, ಬಟ್ ವೇರ್ ಆರ್ ವಿ ಆಲ್ ಹೆಡಿಂಗ್? ನನಗೇನೋ ಒಂದೇ ಒಂದು ಧ್ಯೇಯ, ನನ್ನ ಒಂದೇ ಒಂದು ಧ್ಯೇಯ ಏನಂದ್ರೆ ಎಲ್ರನ್ನೂ ಸರಿ ಮಾಡ್ಬೇಕು, ಒಂದು ಸೊಸೈಟಿನಲ್ಲಿ ಪ್ರಾಬ್ಲಮ್ಸ್ ಇರಬಾರ್ದು, ಯಾವುದೇ ತರದ ಒಂದು ಮೇಲು ಕೀಳನ್ನ ನಾವು ಇನ್ನು ಮೇಲೆ ನೋಡಬಾರ್ದು, ಇಲ್ಲಿಗೆ ಇವೆಲ್ಲವೂ ಅಂತ್ಯ ಆಗ್ಬೇಕು, ಇಲ್ಲಿಂದ ಹೊಸ ಜೀವನ ನಮ್ಮಲ್ಲಿ ಸೃಷ್ಟಿ ಆಗ್ಬೇಕು ಅಂತ. ಇದ್ರ ಬಗ್ಗೆ ನಾನು ಸಂಶೋಧನೆ ಮಾಡ್ಕೊಂಡು, ಇದ್ರ ಬಗ್ಗೆ ನಾನು ಇದು ಕೆಲಸ ಮಾಡ್ಕೊಂಡು, ಒಂದು ಯೂನಿವರ್ಸಲ್ ಇನ್ಕಮ್ ಸಿಸ್ಟಮ್ ಅಂತಂದ್ರೆ ಎಲ್ರಿಗೂ ಒಂದು ರೆಗ್ಯುಲರ್ ಮಂತ್ಲಿ ಸಂಬಳ ಅಂತ, ಅಂದ್ರೆ ಈ ಬಡಿಯಿಂದನೇ ಬರೋ ತರ ಆ ತರ ಯೋಚನೆ ಮಾಡ್ಕೊಂತ ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಏನ್ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಲೀಗಲ್ ಕ್ಲಿಯರೆನ್ಸಸ್ ಆಗ್ಬೋದು, ಅದನ್ನ ಪ್ರಾಬ್ಲಮ್ಸ್ ಏನ್ ಬರ್ಬೋದು ಅನ್ನೋದು ಅದರಲ್ಲಿ ನಾನು ಕಂಪ್ಲೀಟ್ ಆಗಿ ಮುಳುಗೋಗಿದ್ದೀನಿ ಈ ಟಾಪಿಕ್ಸ್ ನಲ್ಲಿ. ಯಾಕಂದ್ರೆ ನಾಳೆ ದಿನ ಅದು ತೊಂದರೆ ಆಗ್ಬಾರ್ದಲ್ಲ ಯಾರಿಗೂ. ಸೊ ಈ ವಿಚಾರಗಳು ಅವಾಗವಾಗ ಹರಿದಾಡುತ್ತೆ, ಅವಾಗವಾಗ ನಾನು ಸಿಕ್ಕಾಪಟ್ಟೆ ಕಾಡುತ್ತೆ. ಇದನ್ನ ಎಲ್ಲರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಜೀವನ ಅಂದ್ರೆ ಏನು? ಯಾವ ತರ ಮುಂದೆ ಹೋಗ್ತಾ ಇದೀವಿ? ಈ ಆಶ್ರಮಗಳಲ್ಲಿ ಏನು? ಈ ಆಶ್ರಮಗಳಲ್ಲಿ ನಾವು ನಿಜವಾಗ್ಲೂ ನಾವು ಕಾರ್ಯ ಸಾಧಿಸಿದೀವಾ? ನಾವು ಸಾಧಿಸುವಂತದ್ದು ಇದೆಯಾ? ಇನ್ನೂ ಏನಾದ್ರೂ ಮಾಡ್ಬೇಕಾ? ನೋಡಿದ್ರೆ ನಮ್ಮ ಒಂದು ಪ್ಲಾನೆಟ್ ಅನ್ನ ನಾವು ಕಾರ್ಬನ್ ಸೇರಿಸ್ಬಿಟ್ಟು ಎಲ್ಲದನ್ನು ಹಾಳು ಮಾಡಿ ನಮ್ಮನ್ನ ನಾವೇ ಗೊತ್ತಿಲ್ದೇನೆ ಹೊರಟೋಗಿರ್ತೀವಿ ಈ ಜಗತ್ತಿನಿಂದ. ಸೊ ಹಂಗಾಗಿ ಈ ಪಾಲಿಸಿ ಮಾಡುವಂಥದ್ದು, ಗ್ರೇಟ್ ಗ್ಲೋಬಲ್ ವಾರ್ಮಿಂಗ್ ಪಾಲಿಸಿ ಮಾಡುವಂತ ಮಹಾಜನಗಳು, ಅವರು ಇನ್ನೊಂದು 10 ವರ್ಷ ಇರ್ತಾರೆ, 20 ವರ್ಷ ಇರ್ತಾರೆ, ಅವ್ರು ಎಲ್ಲೋಗ್ತಾರೆ ಅಂತಾನೆ ಗೊತ್ತಿಲ್ಲ, ರಿಟೈರ್ಮೆಂಟ್, ಮನೇಲಿ ಇರ್ತಾರೆ ಅವರು, ಮುಗೀತು, ಪಾಲಿಸಿ ಮಾಡಿದ್ರು ಹೋದ್ರು. ಸೊ ಇದಕ್ಕೆಲ್ಲ ಯಾರು ಆನ್ಸರ್ ಕೊಡುವಂಥದ್ದು? ಯಾರು ಇದಕ್ಕೆಲ್ಲ ಒಂದು ಡ್ರೈವ್ ಮಾಡುವಂತ ಒಂದು ಫ್ಯಾಕ್ಟರ್ ಯಾರು? ಇದೆಲ್ಲ ಸುಮ್ಮನೆ ಕಾಡ್ತಾ ಇರುತ್ತೆ. ತಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅನಿಸ್ತು. ಮತ್ತಿನ್ನೊಂದಷ್ಟು ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ, ಇವತ್ತಿಷ್ಟೇ.